ನಿಸರ್ಗ ಸೌಂದರ್ಯ ಹಾಗೂ ಭಕ್ತಿ ಸೌಂದರ್ಯ ಸೇರಿರುವ ಈ ಪ್ರದೇಶ ಇರುವುದು ಉಡುಪಿ ಜಿಲ್ಲೆಯ ಬೈಂದೂರಿನ ಒತ್ತಿನಣೆ ಎಂಬಲ್ಲಿ. ಇಲ್ಲಿನ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಪ್ರಕೃತಿಯ ನಡುವೆ ವಿರಾಜಮಾನವಾಗಿ ದೈವಿಕ ಸೌಂದರ್ಯದಿಂದ ಕಂಗೊಳಿಸುತ್ತಿದೆ. ಸೂರ್ಯಾಸ್ತಮಾನ, ಸೂರ್ಯೋದಯ ಎರಡೂ ದೃಶ್ಯವನ್ನು ಈ ಎತ್ತರದ ಪ್ರದೇಶದಲ್ಲಿ ನಿಂತು ಪ್ರತಿನಿತ್ಯ ಹಲವು ಪ್ರಕೃತಿ ಪ್ರಿಯರು ಕಣ್ತುಂಬಿಸಿಕೊಳ್ಳುತ್ತಾರೆ. ಕೇವಲ ಪ್ರಕೃತಿ ಸಂಪತ್ತು ಮಾತ್ರವಲ್ಲ, ಅಗಾಧವಾದ ದೈವಿಕ ಸಂಪತ್ತು ಕೂಡ ಇಲ್ಲಿದೆ ಎಂಬುದಕ್ಕೆ ಸಾಕ್ಷಿಯಾಗಿರುವುದು ಒತ್ತಿನಣೆಯ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಕಿರುಮಂತ್ರಾಲಯ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠ ಕಿರುಮಂತ್ರಾಲಯ ಒತ್ತಿನಣೆ ಬೈಂದೂರು. ಈ ಒಂದು ಮಠ ಕಳೆದ ಅನೇಕ ವರ್ಷಗಳಿಂದ ಈ ಮಠಕ್ಕೆ ಸಾಕಷ್ಟು ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ. ವಿಶೇಷವಾಗಿ ಉತ್ತರ ಕನ್ನಡ, ಉಡುಪಿ ಮತ್ತು ಬೇರೆ ಬೇರೆ ಜಿಲ್ಲೆಯವರು ಸಹ ಈ ಒಂದು ರಾಘವೇಂದ್ರ ಮಠಕ್ಕೆ ಬರ್ತಾ ಇದ್ದಾರೆ. ಇದೇ ಮೇ ತಿಂಗಳು 25ನೇ ತಾರೀಕು 28-29ನೇ ತಾರೀಕು 25ನೇ ಇಸ್ವಿಯಲ್ಲಿ ಪುನರ್ಪ್ರತಿಷ್ಠೆ ಮತ್ತು ಬ್ರಹ್ಮ ಕಲಶೋತ್ಸವ ನಡೆದಿದೆ. ಭಾಳಷ್ಟು ವಿಜೃಂಭಣೆಯಿಂದ ಈ ಒಂದು ದೇವತಾ ಕಾರ್ಯಕ್ರಮ ನಡೆದಿದೆ. ಈ ರಾಘವೇಂದ್ರ ಮಠ ಒಂದು ವಿಶಿಷ್ಟ ರೀತಿಯಲ್ಲಿ ಇವತ್ತು ನಿರ್ಮಾಣಗೊಂಡಿದೆ. ಇದೊಂದು ಬ್ರಹ್ಮ ಕಲಶೋತ್ಸವ ಮತ್ತು ಪುನಃಪ್ರತಿಷ್ಠೆ ಆದ ನಂತರ ಸಾವಿರಾರು ಭಕ್ತರು ಇಲ್ಲಿಗೆ ಬರ್ತಾ ಇದ್ದಾರೆ. ಇವತ್ತು ಪ್ರತಿ ಗುರುವಾರ ದಿವಸ ಸುಮಾರು 2,500ಕ್ಕೂ ಹೆಚ್ಚು ಭಕ್ತರು ಇಲ್ಲಿ ಬಂದು ದೇವರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಇದೊಂದು ಕಾರಣಿಕ ಸ್ಥಳ. ಇಲ್ಲಿ ಯಾರು ಭಕ್ತರು ಒಂದು ಅವರ ಏನು ಒಂದು ಇಷ್ಟಾರ್ಥ ದೇವರ ಹತ್ರ ಕೇಳಿಕೊಂಡಾಗ ಅದನ್ನು ಪರಿಹರಿಸುವ ಆದಂಥದ್ದು ಸಹ ಅನೇಕ ನಿದರ್ಶನಗಳಿದೆ. ಇವತ್ತು ಇದೊಂದು ಪುನರ್ನಿರ್ಮಾಣ ಸಂದರ್ಭದಲ್ಲಿ ಅನೇಕ ಭಕ್ತಾದಿಗಳು ಅವರಿಗೆ ಕನಸು ಬಿದ್ದು ಇಲ್ಲೇನೋ ನಿರ್ಮಾಣ ಆಗ್ತದೆ ಅಂತೇಳಿ ಅವರೇ ಸ್ವಯಂ ಪ್ರೇರಿತರಾಗಿ ಬಂದು ಇಲ್ಲಿ ಈ ಜೀರ್ಣೋದ್ಧಾರಕ್ಕೆ ಸಹಕಾರ ಸೇವೆಯನ್ನು ಮಾಡಿದಂಥದ್ದನ್ನು ನಾವು ತುಂಬ ಜನರಿಂದ ನಾವು ಇಲ್ಲಿ ಮಾಡಿದ್ದಾರೆ. ಬಹುಶಃ ಅದೇ ರೀತಿಯಲ್ಲಿ ಇವತ್ತು ಇಲ್ಲಿ ಎಲ್ಲ ರೀತಿಯ ಭಕ್ತರು ಸಹ ಇಲ್ಲಿ ಬಂದು ಗುರುರಾಯರ ಒಂದು ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಈ ಒಂದು ಒತ್ತಿನಣೆ ಈ ರಾಘವೇಂದ್ರ ಮಠ ಇವತ್ತು ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆ, ಹಾಗೆ ಶಿವಮೊಗ್ಗ ಜಿಲ್ಲೆ, ಇದರ ಎಲ್ಲ ಜಿಲ್ಲೆಯಿಂದೂ ಸಹ ಇಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬರ್ತಾ ಇದ್ದಾರೆ. ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ನಡೀತಾ ಇರುತ್ತೆ. ಇಲ್ಲಿ ನವಗ್ರಹ ಇದೆ, ಆಂಜನೇಯ ಗುಡಿ ಇದೆ, ನಾಗದೇವರ ಗುಡಿ ಇದೆ. ಈ ಎಲ್ಲ ದೇವರ ಕಾರ್ಯಕ್ರಮ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಬಹುಶಃ ಮುಂದಿನ ದಿವಸದಲ್ಲಿ ಇನ್ನೂ ಹೆಚ್ಚಿನ ಭಕ್ತರು ಇಲ್ಲಿ ಬಂದು ಸೇವೆಯನ್ನು ಕೊಡುವಂತಾಗಲಿ ಎನ್ನುವುದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಸೋಮೇಶ್ವರ ಕಡಲ ತೀರಕ್ಕೆ ಹತ್ತಿರವಿರುವ ಈ ಪ್ರದೇಶ ಬೈಂದೂರು ಮತ್ತು ಭಟ್ಕಳದ ಮಧ್ಯಭಾಗದ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿದೆ. ಇದೊಂದು ಕಾರಣೀಕ ಕ್ಷೇತ್ರವಾಗಿದ್ದು ಶ್ರೀ ರಾಘವೇಂದ್ರ ಸ್ವಾಮಿಯ ದರ್ಶನ ಪಡೆಯಲು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ ಮುಂತಾದ ಜಿಲ್ಲೆಗಳಿಂದ ಭಕ್ತರು ಆಗಮಿಸುತ್ತಾರೆ. ರಾಘವೇಂದ್ರ ಸ್ವಾಮಿ ಮಠ ಕಿರುಮಂತ್ರಾಲಯ ಒತ್ತಿನಣೆ. ಈ ಕ್ಷೇತ್ರವು ತುಂಬ ವರ್ಷದಿಂದ ಒಂದು ಮಠದಲ್ಲಿ ಬೆಳೀತಾ ಬಂದಿದೆ. ಈಗ ಮೊನ್ನೆ 25ರಿಂದ 29ರವರೆಗೆ ದೇವತಾ ಕಾರ್ಯಕ್ರಮ ಎಲ್ಲವೂ ಆಗಿದೆ. ಹಾಗೂ ಮತ್ತು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜನರು ದೂರದ ಜನರು ಬರ್ತಾ ಇದ್ದಾರೆ. ಇದು ಒಂದು ಧಾರ್ಮಿಕ ಸ್ಥಳವಾಗಿ ಬೆಳೆಯಬೇಕೆಂಬ ಅಭಿಲಾಷೆ ಎಲ್ಲರದ್ದು ಇದೆ. ಹಾಗೆ ಇನ್ನು ಮುಂದೇನೂ ಭಕ್ತಾದಿಗಳು ಬಂದು ಇದೇ ರೀತಿಯಲ್ಲಿ ಜನರು ಬಂದು ಪೂಜೆ ಪುನಸ್ಕಾರಗಳನ್ನು ಮಾಡಿ ಮುಂದೆ ಆಗುವಂಥ ಕೆಲಸಗಳಿಗೂ ಒಳ್ಳೆಯ ರೀತಿಯಲ್ಲಿ ಸಹಕರಿಸಬೇಕು. ಈ ಮಠ ಊರ ಮತ್ತು ಪರ ಊರ ಭಕ್ತಾದಿಗಳ ಸೇವೆಯಿಂದಲೇ ಇಷ್ಟೊಂದು ಅಭಿವೃದ್ಧಿಯಾಗಿ ಕೆಲಸ ನಡೆದಿದೆ. ಬೈಂದೂರು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠ ಕಿರುಮಂತ್ರಾಲಯ ಒತ್ತಿನಣೆ ಬೈಂದೂರು. ಇದು ತುಂಬ ವಿಶೇಷವಾದ ಸ್ಥಳ. ಇದು ತುಂಬ ಶಕ್ತಿಶಾಲಿ ಸ್ಥಳ. ಇಲ್ಲಿ ನಂಬಿದವರಿಗೆ ದೇವರು ಎಲ್ಲ ರೀತಿಯಲ್ಲೂ ಒಳ್ಳೆಯದು ಮಾಡ್ತಾ ಬಂದಿದ್ದಾರೆ. ಹಾಗೆ ತುಂಬ ದೂರಿಂದ ಊರುಗಳಿಂದ ಕುಂದಾಪುರ, ಉಡುಪಿ, ಮಂಗಳೂರು ಮತ್ತು ಭಟ್ಕಳ, ಕಾರವಾರ, ಶಿರಾಲಿ ಮತ್ತು ಹುಬ್ಬಳ್ಳಿ, ಶಿವಮೊಗ್ಗ ಎಲ್ಲ ಕಡೆಯಿಂದ ಜನ ಇಲ್ಲಿ ಹಿಂದಿನಿಂದ ಬರ್ತಾ ಇದ್ದಾರೆ. ಈಗ ನಾವು ಕಳೆದ ವರ್ಷ ಇದರ ಜೀರ್ಣೋದ್ಧಾರ ಮಾಡಿದ್ದೇವೆ. ಮೊನ್ನೆ 25ನೇ ತಾರೀಕಿನಿಂದ
ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆದಿದೆ. ಹಾಗೆ ಇಲ್ಲಿ ನಾವು ಈ ದೇವಸ್ಥಾನವನ್ನು ಪ್ರಾರಂಭ ಮಾಡಿದ ದಿನಗಳಿಂದ ತುಂಬ ಜನ ಬರ್ತಾ ಇದ್ದಾರೆ. ಅಂದರೆ ಇದು ತುಂಬ ಪ್ರೇಕ್ಷಣೀಯ ಸ್ಥಳವೂ ಹೌದು. ಏಕಂತ ಹೇಳಿದರೆ ಕೊಲ್ಲೂರು, ಮುರುಡೇಶ್ವರ, ಉಡುಪಿ ಬಂದವರೆಲ್ಲ ಇಲ್ಲಿ ಬಂದು ಹೋಗ್ತಾ ಇದ್ದಾರೆ. ತುಂಬ ಜನ ಇದನ್ನು ನಂಬಿಕೊಂಡಿದ್ದಾರೆ. ಈ ದೇವಸ್ಥಾನವನ್ನು ಪ್ರಾರಂಭ ಮಾಡುವಾಗ ನಮಗೆ ಇಲ್ಲಿಯ ಪರಿಸರದವರು, ಊರಿನವರು ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆ ದೂರ ಊರಿಂದ ಜನ ಬಂದು ಸಹಕಾರವನ್ನು ತುಂಬ ರೀತಿಯಲ್ಲಿ ಕೊಟ್ಟು ಒಳ್ಳೆ ರೀತಿಯಿಂದ ದೇವಸ್ಥಾನವನ್ನು ನಾವು ಮಾಡಿದ್ದೇವೆ. ಹಾಗೆ ಹೇಗಂತ ಹೇಳಿದರೆ ತುಂಬ ಜನಗೆ ಕನಸಿನಲ್ಲಿ ದೇವರು ಬಂದು ಇಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಆಗ್ತಾಯಿದೆ, ನೀವು ಬಂದು ಹೋಗಿ ಅಂಥೇಳಿ ಅವರಿಗೆ ಕನಸಿನಲ್ಲಿ ಸಹ ಹೇಳಿದ್ದು ಉಂಟು. ಮತ್ತು ತುಂಬ ಜನರಿಗೆ ಕನಸಿನಲ್ಲಿ ಈ ಪ್ರದೇಶವು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಪ್ರದೇಶಗಳೆಲ್ಲ ಬಂದು ಅವರು ಇಲ್ಲಿ ಬಂದು ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ, ನನಗೆ ರಾತ್ರಿ ಕನಸು ಕೊಟ್ಟಿದೆ, ಹಾಗಾಗಿ ನಾನು ಇಲ್ಲಿ ಬಂದೇನೆ, ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದೇನೆ, ಇಲ್ಲಿ ಬಂದು ನೋಡುವಾಗ ನೀವು ದೇವಸ್ಥಾನವನ್ನು ಕಟ್ತಾ ಇದ್ರಿ, ನಮಗೆ ತುಂಬ ಖುಷಿಯಾಗಿದೆ ಅಂತ ಹೇಳಿ ತುಂಬ ಜನ ನಮಗೆ ಇಲ್ಲಿ ಬಂದು ಧನ ಸಹಾಯ ಸಹ ಮಾಡಿದ್ದಾರೆ. 1,000, 2,000, 10,000 ಹೀಗೆ ಎಲ್ಲ ರೀತಿಯಲ್ಲೂ ನಮಗೆ ಧನ ಸಹಾಯ ಮಾಡಿ ಒಳ್ಳೆ ರೀತಿಯಿಂದ ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ರಾಘವೇಂದ್ರ ಸ್ವಾಮಿ ಇವರಿಗೂ ಇವರ ಕುಟುಂಬಕ್ಕೂ ದೇವರು ಆಯುರ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿ, ಒಳ್ಳೆ ನಡತೆ, ಒಳ್ಳೆ ಜ್ಞಾನ, ಸನ್ಮಾರ್ಗವನ್ನು ಅನುಗ್ರಹಿಸಲಿ ಅಂತ ನಾನು ರಾಘವೇಂದ್ರನಲ್ಲಿ ಪ್ರಾರ್ಥಿಸುತ್ತೇನೆ. ಇದು ಹಲವು ವರ್ಷಗಳ ಹಿಂದಿನ ಕತೆ. ಬೈಂದೂರಿನ ಒತ್ತಿನಣೆಯಲ್ಲಿ ಬಾಕ್ಸೈಟ್ ಅದಿರು ನಿಕ್ಷೇಪವಿದ್ದು ಇಲ್ಲಿ ಅದಿರು ತೆಗೆಯುವ ಕಾರ್ಯ ನಡೆಯುತ್ತಿತ್ತು. ಮೈಸೂರು ಮಿನರಲ್ಸ್ನ ಮ್ಯಾನೇಜರ್ ಹಾಗೂ ಅಲ್ಲಿಯ ಕಾರ್ಮಿಕರು ಸೇರಿ ಅಲ್ಲಿ ಒಂದು ಗುಡಿಸಲು ನಿರ್ಮಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಾವಚಿತ್ರ ಇಟ್ಟು ಪೂಜಿಸುತ್ತಿದ್ದರು. ನಂತರ ಒಂದು ದಿನ ಮೈಸೂರು ಮಿನರಲ್ಸ್ನ ಮ್ಯಾನೇಜರಿಗೆ ಸ್ವಾಮಿಗಳು ಕನಸಲ್ಲಿ ಬಂದು ತನ್ನ ಗುಡಿ ನಿರ್ಮಿಸುವಂತೆ ಸೂಚನೆ ನೀಡಿದರು. ಅದರಂತೆ ಸ್ಥಳೀಯರಾದ ದಿವಂಗತ ಅರುಣ್ ಕುಮಾರ್ ಅಡಿಗ ಹಾಗೂ ಮ್ಯಾನೇಜರ್ ನೇತೃತ್ವದಲ್ಲಿ ಜನರ ಸಹಕಾರದಲ್ಲಿ ಮಂತ್ರಾಲಯದಿಂದ ಮಂತ್ರಾಕ್ಷತೆಯನ್ನು ತಂದು ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ನಿರ್ಮಾಣ ಮಾಡಲಾಯಿತು. ನಂತರ ಅದೊಂದು ಶಕ್ತಿಯ ಕೇಂದ್ರವಾಗಿ ಕಾರಣಿಕ ಕ್ಷೇತ್ರವಾಗಿ ಬೆಳೆಯಿತು. ಇದೀಗ ಕಳೆದ ಮೇ 25ರಿಂದ ಹಾಗೂ 29ರವರೆಗೆ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ನಡೆಯಿತು. ಹೊಸದಾಗಿ ನಿರ್ಮಾಣಗೊಂಡಿರುವ ಕಟ್ಟಡದಲ್ಲಿ ಇದು ಸುಂದರವಾಗಿ ಮೂಡಿಬಂದಿದೆ. ಆಡಳಿತ ಮಂಡಳಿಯ ನೇತೃತ್ವದಲ್ಲಿ ಸ್ಥಳೀಯ ಊರ ಪರವೂರ ಭಕ್ತರ ಸಹಕಾರದಿಂದ ಸುಂದರವಾದ ಕಿರುಮಂತ್ರಾಲಯ ಇದೀಗ ನಿರ್ಮಾಣಗೊಂಡಿದೆ. ಇದೀಗ ವಿವಿಧ ಜಿಲ್ಲೆಗಳಿಂದ ಭಕ್ತರು ಆಗಮಿಸುತ್ತಿದ್ದಾರೆ. ಪ್ರತಿನಿತ್ಯ ಗುರುರಾಯರ ಆರಾಧನೆ, ಭಜನೆ, ಸಂಕೀರ್ತನೆ ಕಾರ್ಯಕ್ರಮಗಳು ಜರುಗುತ್ತಿವೆ. ರಾಯರಿಗೆ ವಿಶೇಷವಾದ ಪ್ರತಿ ಗುರುವಾರದಂದು ಇಲ್ಲಿ ಭಕ್ತ ಸಾಗರವೇ ನೆರೆಯುತ್ತದೆ. ದೇವರಿಗೆ ಭಕ್ತರು ಪೂಜೆ ಪುನಸ್ಕಾರಗಳನ್ನು ಅರ್ಪಿಸಿ ಕೃತಾರ್ಥರಾಗುತ್ತಿದ್ದಾರೆ. ಹಲವು ಭಕ್ತರಿಗೆ ಕನಸಲ್ಲಿ ಬಂದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಸೂಚನೆ ನೀಡುತ್ತಿರುವ ವಿಚಾರ ಇಲ್ಲಿ ಜನಜನಿತ. ಹಲವು ಪವಾಡಗಳ, ಆಶ್ಚರ್ಯಗಳ ದೈವಿಕ ರಹಸ್ಯದೊಂದಿಗೆ ಜನರ ಕಷ್ಟಗಳನ್ನು ಪರಿಹರಿಸುವ ಒಂದು ಶಕ್ತಿ ಕೇಂದ್ರವಾಗಿ ಶ್ರೀ ರಾಘವೇಂದ್ರ ಮಠ ಕಂಡುಬರುತ್ತಿದೆ. ಆರಂಭದಿಂದಲೂ ಕಿರುಮಂತ್ರಾಲಯ ಎಂದೇ ಪ್ರಸಿದ್ಧಿಯಾಗಿರುವ ಈ ಕ್ಷೇತ್ರಕ್ಕೆ ಇವತ್ತು ಭಕ್ತರ ಸಂಖ್ಯೆ ಹೆಚ್ಚಾಗತೊಡಗಿದೆ. ತಮ್ಮ ದೈವಿಕ ಅನುಭವ, ಶ್ರೀ ರಾಘವೇಂದ್ರ ಸ್ವಾಮಿಯ ಅನುಗ್ರಹ, ಆಶೀರ್ವಾದ ಪಡೆಯಲು ವಿವಿಧ ಜಿಲ್ಲೆ, ರಾಜ್ಯಗಳಿಂದ ಭಕ್ತರು ಆಗಮಿಸುತ್ತಿದ್ದಾರೆ. ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದು ಅರುಹಿಕೊಂಡಾಗ ಅವರ ಕಷ್ಟ ಕಾರ್ಪಣ್ಯಗಳು ದೂರಾಗಿ ಅವರಿಗೆ ಸ್ವಾಮಿಗಳ ಅನುಗ್ರಹ ಆಗಿರುವ ಹಲವು ನಿದರ್ಶನಗಳು ನಮ್ಮ ಕಣ್ಣ ಮುಂದಿವೆ. 90ರ ದಶಕದಲ್ಲಿ ಅಂಬರೀಷ್ ಅವರ 8ನೇ ಬಂಟ ಸಿನಿಮಾ ಶೂಟಿಂಗ್ ಕೂಡ ಇಲ್ಲಿ ನಡೆದಿತ್ತು. ಆಗ ಅಂಬರೀಷ್ ಅವರು ಶ್ರೀ ರಾಘವೇಂದ್ರ ಮಠಕ್ಕೆ ಗೇಟನ್ನು ಮಾಡಿಸಿ ಕೊಟ್ಟಿದ್ದರು. ನಂತರ ಅವರು ಕೂಡ ಇಲ್ಲಿಯ ಭಕ್ತರಾದರು. ಆಗಾಗ ಬಂದು ಹೋಗುತ್ತಿದ್ದರಂತೆ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆದ ನಂತರ ಆಗಾಗ ಗುಡ್ಡ ಕುಸಿದು ಜನಸಂಚಾರಕ್ಕೆ ಅಡ್ಡಿ ಉಂಟಾಗುತ್ತಿತ್ತು. ಇದನ್ನು ಅರಿತ ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳು ಇಲ್ಲಿ ಪೂಜೆ ಸಲ್ಲಿಸಿದ ನಂತರ ಗುಡ್ಡ ಕುಸಿಯುವುದು ಕೂಡ ನಿಂತು ಹೋಗಿದೆ. ಅಪಾರ ಪವಾಡ ಮಹಿಮೆ ಹೊಂದಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಇವತ್ತು ಭಕ್ತರನ್ನು ತನ್ನತ್ತ ಸೆಳೆಯುತ್ತಿದೆ. ದಿನದಿಂದ ದಿನಕ್ಕೆ ಈ ಸಾನ್ನಿಧ್ಯ ಹೆಚ್ಚು ಹೆಚ್ಚು ಪ್ರಕಟಗೊಳ್ಳತೊಡಗಿದೆ.